ವೆಲ್ಕಮ್ ಬ್ಯಾಕ್ ಟು ಶ್ರುತಿ RJ Vlogs. ಸೊ ಇವತ್ತು ಮಂಡಿ ಸಂಡೇ ಈವ್ನಿಂಗ್ 4:30 ಆಗಿದೆ ಆಲ್ಮೋಸ್ಟ್. ಸೊ ಇದು ಎಲ್ಲ ವೆಜಿಟೇಬಲ್ಸ್ ತಗೊಂಡ್ಬಂದಿದ್ದೀನಿ. ನಮ್ಮ ಮನೆಯವರು ಮತ್ತೆ ಆಫೀಸಿಗೆ ಹೋಗಿ ತಗೊಂಡ್ಬಂದ್ರು. ಸೊ ಎಲ್ಲಿ ಅಂದರೆ ಇದು KR ಮಾರ್ಕೆಟ್ಗೆ ಹೋಗಿದ್ರು. ಏನೇನು ತಗೊಂಡ್ಬಂದಿದ್ದೀನಿ ನೋಡಿ. ಸೊ ಇಲ್ಲೆಲ್ಲ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅದಕ್ಕಾಗಿ ಅಲ್ಲಿಂದನೇ ತರಿಸಿದ್ದೀನಿ. ಒಂದು ವೀಕಿಗೆಲ್ಲ ನಮಗೆ ಸರಿ ಹೋಗುತ್ತೆ, ಒಂದು 2 ವೀಕ್ಸ್ ಬರ್ತದೆ. ಸೊ ಅದಕ್ಕಾಗಿ ನೋಡೋಣ ಏನೇನು. ಸೊ ಮೊದಲಿಗೆ ಕೋಸ್ ತಂದಿದ್ದೀರ ನೋಡಿ. ಆಮೇಲೆ ಬಾಳೆಕಾಯಿ, ಇದೆಲ್ಲ ಸ್ವಲ್ಪ ಕಾಳಾಕಿ ಪಲ್ಯ ಎಲ್ಲ ಮಾಡಿದ್ರೆ ಚೆನ್ನಾಗಾಗುತ್ತೆ. ಹಾಗೆ ಟೊಮೊಟೊ ನೋಡಿದ್ರೆ 60 ರೂಪೀಸ್ kg ಆಗಿದೆ. ಸೊ ನೋಡ್ಬೇಕು ಎಷ್ಟು ಕೊಡ್ತಾ ಇದ್ದೀರಾ ಗೊತ್ತಿಲ್ಲ, ಹಾಗಾಗಿ ಟೊಮೊಟೊ ತರಿಸಿದ್ದೀನಿ. ಹಾಗೆ ನುಗ್ಗೆಕಾಯಿ ಮತ್ತೆ ಬದನೆಕಾಯಿ ಎಲ್ಲ ತಂದಿದ್ದಾರೆ. ಕಾಳೆಲ್ಲ ಹಾಕಿ ಒಣಮೀನು ಸಾರು ಮಾಡೋಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ. ಆಮೇಲೆ ಫ್ರೂಟ್ಸ್ ತಂದಿದ್ದಾರೆ ನೋಡಿ, ಪಪ್ಪಾಯ ಫ್ರೂಟ್ಸು. ಸಿವನಾಗೆ ಬಾಕ್ಸಿಗೆಲ್ಲ ಫ್ರೂಟ್ಸ್ ಬೇಕಲ್ಲ, ಸೊ ಅದಕ್ಕಾಗಿ. ಆಮೇಲೆ ಹಾಗೆ ಜೋಳ ತಂದಿದ್ದಾರೆ, ಇದು ನಾಟಿ ಜೋಳ. ಮತ್ತು ಇದು ಸ್ವಲ್ಪ ಬೀನ್ಸ್ ಇದೆ, ಹಾಗೆ ಸ್ವೀಟ್ ಕಾರ್ನ್ ಇದೆ. ಅವಳಿಗೆಲ್ಲ ಬಾಯ್ಲ್ ಮಾಡಿಬಿಟ್ಟು ಕೊಡೋಕ್ಕೆ ಬಾಕ್ಸಿಗೆ ಬೇಕಾಗುತ್ತೆ ಹಾಗಾಗಿ. ಮತ್ತು ಆನಿಯನ್ ತರಿಸಿದ್ದೀನಿ. ಆನಿಯನ್ ಡೈಲಿ ಬೇಕೇ ಬೇಕು, ಅಡುಗೆಗೆಲ್ಲ ಖಾಲಿ ಆಗಿಬಿಡುತ್ತೆ ಬೇಗ. ಒಂದು 5 kg ತಂದಿದ್ದಾರೆ ಅನಿಸುತ್ತೆ ಹಾಗಾಗಿ. ಮತ್ತು ಸೊಪ್ಪು ಕೂಡ ಎಲ್ಲ ರೇಟ್ ಆಗಿಬಿಟ್ಟಿದೆ ಅಲ್ಲೂ ಕೂಡ, ಬಟ್ ಇಲ್ಲಿಗಿಂತ ಅಲ್ಲಿ ಪರವಾಗಿಲ್ಲ ಹಾಗಾಗಿ. ಕೊತ್ತಂಬರಿ ಸೊಪ್ಪು ನೋಡಿ, ನಾಟಿ ಕೊತ್ತಂಬರಿ ಚೆನ್ನಾಗಿದೆ. ಹಾಗೆ ಇದು 2 ಕಟ್ ತಂದಿದ್ದಾರೆ, ಬೇಕಾಗುತ್ತೆ ನನಗೆ, ಎಲ್ಲ ಅಡುಗೆಗೂ ಇರಲೇಬೇಕು. ಮತ್ತು ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ನುಗ್ಗೆಕಾಯಿ, ಹಾಗೆ ಇದು ಅರವೆ ಸೊಪ್ಪು ಅಂತಾರಲ್ಲ ಅದು, ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ನೋಡಿ. ಇದನ್ನೆಲ್ಲ ಸೋಸ್ಬಿಟ್ಟು ಇವಾಗ ನಾನು ನೀಟಾಗಿ ಫ್ರಿಜ್ಜಲ್ಲಿ ಒಂದು ಕವರಲ್ಲಿ ಹಾಕಿಟ್ಕೊಳ್ತೀನಿ. ಮತ್ತು ಸೌತೆಕಾಯಿ ತಂದಿದ್ದಾರೆ, ಸೌತೆಕಾಯಿಗಳು. ಹಾಗೆ ಇದನ್ನು ನೋಡೋಣ ಇಲ್ಲಿ ಸ್ಟಾಪ್ ಮಾಡಿ. ಪೊಟ್ಯಾಟೊ ಎಷ್ಟು ದೊಡ್ಡದಿದೆ ನೋಡಿ. ಇದರಲ್ಲೆಲ್ಲ ಫ್ರೆಂಚ್ ಫ್ರೈಸ್ ಮಾಡಿದ್ರೆ ಚೆನ್ನಾಗಾಗುತ್ತೆ. ಸೊ ಅದಕ್ಕೆ ಪಲಾವು ಇದಕ್ಕೆಲ್ಲ ಬೇಕಲ್ಲ. ಸೊ 1 kg ತಂದಿಟ್ಕೊಂಡ್ರೆ ಸಾಕು, ನಾನೇ ಜಾಸ್ತಿ ಮಾಡಲ್ಲ. ಏನಕ್ಕಾದ್ರು ಪಲಾವು ಇದಕ್ಕೆಲ್ಲ ಯೂಸ್ ಆಗುತ್ತೆ ಹಾಗಾಗಿ. ಮತ್ತು ಫ್ರೆಂಡ್ಸ್ ಎಲ್ಲರದು ಊಟ ಆಯಿತಾ? ಏನು ಮಾಡ್ತಾ ಇದ್ದೀರಾ? ಸಂಡೇ ಸ್ಪೆಷಲ್ ಏನು ಮಾಡಿದ್ದೀರಾ? ನಾನು ಈವ್ನಿಂಗ್ ಮಾಡಬೇಕು ನೋಡೋಣ. ನಿನ್ನೆಷ್ಟು ಚಿಕನ್ ಮಾಡಿದ್ವಿ. ಸೊ ನನ್ನ ಫ್ರೆಂಡ್ ರಕ್ಷು ಬಂದಿದ್ದಾಳೆ, ಏನಾದ್ರು ಮಾಡಬೇಕು. ಹಾಗೆ ಪೊಮೊಗ್ರಾನೆಟ್ಟು ಎಷ್ಟು ರೆಡ್ಡಾಗಿದೆ ನೋಡಿ, ಚೆನ್ನಾಗಿದೆ ಅಲ್ಲ? ನೀವು ಹೆಂಗೆ ಮಾರ್ಕೆಟ್ ಮಾಡ್ತೀರಾ ಕಮೆಂಟ್ ಮಾಡಿ ಹೇಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಸೊ ಇದು ಕ್ಯಾರೆಟ್ ರೈಸ್. ಡೈಲಿ ಒಂದೊಂದು ಕ್ಯಾರೆಟ್ ಕೊಡಿ ಮಕ್ಕಳಿಗೆ, ಒಳ್ಳೆಯದು, ಬ್ಲಡ್ ಎಲ್ಲ ಹೆಚ್ಚುತ್ತೆ ಹಾಗಾಗಿ. ಎಷ್ಟು ಶಾಪಿಂಗ್ ಮಾಡ್ಕೊಂಡ್ಬಂದಿದ್ದಾರೆ ನೋಡಿ, ಮಾರ್ಕೆಟ್ ಮಾಡ್ಕೊಂಡ್ಬಂದಿದ್ದಾರೆ. ಸೊ ಈಗ ಇದನ್ನೆಲ್ಲ ಕ್ಲೀನ್ ಮಾಡಿ ನಾನೆಲ್ಲ ಎತ್ತಿಟ್ಕೊತೀನಿ ಫ್ರಿಜ್ಜಲ್ಲಿ. ಮತ್ತು ಈವ್ನಿಂಗ್ ಏನು ಅಡುಗೆ ಮಾಡ್ತೀನಿ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್.